ಮಧು ಸ್ವಿಂಗ್ ಮಿಷಿನ್ ಮಾತಾಡ್ತಾ ಇರೋದು. ನಾವಿವಾಗ ತುಮಕೂರು ಮಮತಾ ಮೇಡಮ್ ಅಂತೇಳಿ. ಇವರು ಆ್ಯಕ್ಚುಲಿ ಪ್ರೊಫೆಷ್ನಲಿ ಟೈಲರ್ ಅಲ್ಲ, ಏನೂ ಅಲ್ಲ, ಜಸ್ಟ್ ಹಾಬಿಯಾಗಿ ತೊಗೊಂಡಿರೋದು ನಮ್ಮ HSW ಮಿಷಿನ್. ಏನಕ್ಕೆ ರೀಸನ್ ಏನು ಅಂದರೆ ಅವರು ಬೇರೆಯವ್ರ ಹತ್ರ ವರ್ಕ್ ಹಾಕಿಸ್ತಾ ಇದ್ರು, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತಾ ಇದ್ರು. ಯಾವ ಮಷಿನ್ ಏನು ಅಂತ ಅವ್ರಿಗೆ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ, ತಗೋಬೇಕು ಅನ್ನೋ ಆಸೆ ಇರಲಿಲ್ಲ, ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ತಿಳ್ಕೊಳ್ಳೋ ಕುತೂಹಲ, ಬಟ್ ಅವ್ರಿಗೆ ತೋರಿಸ್ಲಿಲ್ಲ, ಮಷಿನ್ ತೋರಿಸ್ಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಅದಾಗಿ ಯಾಕೆ ತಗೋಬಾರ್ದು ಅಂತೇಳಿ ಸುಮ್ಮನೆ ಒಂದು ಹಾಬಿಯಾಗಿ ತೊಗೊಂಡು HSW 5G ಮಿಷನ್ ತೊಗೊಂಡು ಈಗ ಅದನ್ನೇ ಒಂದು ಬಿಸ್ನೆಸ್ ಥರ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸರು ತುಂಬ ಸಪೋರ್ಟಿವ್. ಅವರು ಆ್ಯಕ್ಚುಲಿ ವರ್ಕರು, ಬೇರೆ ಒಂದು ಕಂಪ್ನೀಲಿ ಮಗಳು ಇದ್ದಾರೆ. ಸೊ ಹಾಬಿಯಿಂದ ಬಿಸ್ನೆಸ್ಸಿಗೆ ಬಂದಿರೋದು ಜರ್ನಿ ನಿಮಗೆ ತಿಳಿಸ್ಕೊಡ್ತಾರೆ, ಬನ್ನಿ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ ಅಂತ, SIT 29ನೇ ಕ್ರಾಸು, ತುಮಕೂರಲ್ಲಿದ್ದೀವಿ. ನಮ್ಮದು ರವಿಕೆ ಕ್ರಿಯೇಷನ್ಸ್ ಅಂತ ಇದೆ, ಬುಟಿಕ್ ಇದೆ, ಬನ್ನಿ. ಇದು ನೋಡಿ, ನಾನೇ ಮಾಡಿರೋದು ಎಂಬ್ರಾಯ್ಡ್ರು ಮತ್ತು ಪ್ಲಸ್ಸು ಸ್ಟಿಚಿಂಗು, ಬ್ಲೌಸ್ ಸ್ಟಿಚಿಂಗು. ಬ್ಲೌಸು ನೋಡಿ, ಇದು ಸಿಲ್ಕಲ್ಲಿದೆ. ಸಿಲ್ಕ್ ಮೇಲೂ ಎಂಬ್ರಾಯ್ಡ್ರು ನೀಟಾಗಿ ಬರುತ್ತೆ. ಸ್ಟಿಚಿಂಗ್ ನಮ್ಮದೇ, ಫಿಟ್ಟಿಂಗ್ ಎಲ್ಲ ಪಕ್ಕಾ ಇರುತ್ತೆ ನಮ್ಮದು ಸ್ಟಿಚಿಂಗಲ್ಲಿ, ಮತ್ತು ಡಿಸೈನ್ಸು ಇರುತ್ತೆ. ನೋಡಿ, ಇದು ವೆಲ್ವೆಟ್ ಕ್ಲಾತು. ವೆಲ್ವೆಟ್ ಕ್ಲಾತನ್ನು ಇಷ್ಟು ನೀಟಾಗಿ ಎಂಬ್ರಾಯ್ಡ್ರು ಬಂದಿದೆ ನಮಗೆ. ಮತ್ತು ನಾವು ಗೌನು, ಕ್ರಾಪ್ ಟಾಪ್, ನೋಡಿ ಕ್ರಾಪ್ ಟಾಪ್ ಎಲ್ಲ ಸ್ಟಿಚ್ ಮಾಡ್ತೀನಿ, ಮತ್ತು ಗೌನೆಲ್ಲ ಸ್ಟಿಚ್ ಮಾಡ್ತೀವಿ. ಗೌನ್ಗೆ ಎಂಬ್ರಾಯ್ಡ್ರಿ ಎಲ್ಲ ಹಾಕಿದ್ದೀವಿ, ಗೌನೆಲ್ಲ ಸ್ಟಿಚ್ ಮಾಡ್ತೀವಿ. ನೋಡಿ, ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಮಾಡೋಕ್ಕೆ ನಮಗೆ ರವಿಕೆ ಕ್ರಿಯೇಷನಲ್ಲಿ ಒಂದು ಮಷಿನ್ ಇದೆ. ಅದು ಯಾವುದು ಅಂತ ನೋಡಿ, ಮ್ಯಾಜಿಕ್ ತೋರಿಸ್ತೀನಿ. ಮಷಿನ್ನು ಇದೇ ನಮ್ಮದು ಎಂಬ್ರಾಯ್ಡ್ರು ಮಷಿನ್ನು, HSW 5G ಮಷಿನ್ನು. ಈ ಮಷಿನ್ ಬಂದಮೇಲೆ ನಮ್ಮದು ರವಿಕೆ ಕ್ರಿಯೇಷನ್ಸಲ್ಲಿ ಸ್ಟಿಚಿಂಗ್ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಕಸ್ಟಮರ್ಸು ಜಾಸ್ತಿ ಆಗಿದ್ದಾರೆ. ನಮ್ಮದು ರವಿಕೆ ಕ್ರಿಯೇಷನ್ಸು ನಮ್ಮ ಮನೆ ಮೇಲ್ಗಡೆನೇ ಒಂದು ಟೆರೆಸ್ ಮೇಲೆ ಒಂದು ರೂಮ್ ಕಟ್ಸ್ಕೊಂಡಿದ್ದೀವಿ ಸ್ಟಿಚಿಂಗಿಗೆ ಅಂತಲೇ. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನಮ್ಮದು ಹಾಬಿಯಾಗಿ ತೊಗೊಂಡಿದ್ದು. ನಾನು ಒಂದು 15 ಇಯರ್ಸಿಂದ ಸ್ಟಿಚ್ ಮಾಡ್ತಾಯಿದ್ದೆ. ಕಾಲೇಜ್ ಮುಗಿದ ಮೇಲೆ TCH ಡ್ರಾಪ್ ಔಟ್ ಆಯಿತು. ಆವಾಗಿಂದ ಡಿಗ್ರಿಗೆ ಹೋಗೋಕ್ಕೆ ಇನ್ನೂ ಒಂದು 8 ಮಂತ್ಸು ಗ್ಯಾಪ್ ಇತ್ತು. ಹಂಗಾಗಿ ನಾನು ಆ ಗ್ಯಾಪಲ್ಲಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮನೆಯಲ್ಲೇ ಕಲ್ತಿದ್ದು, ನಾನು ಬೊಟಿಕ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡಿದ್ದೆ. ಸ್ಟಿಚಿಂಗ್ ಎಲ್ಲ ಪಕ್ಕಾ ಆಗಿತ್ತು. ಸೊ ಕಸ್ಟಮರ್ಸ್ ಎಲ್ಲ ಸ್ಟಿಚಿಂಗು ಪ್ಲಸ್ ಎಂಬ್ರಾಯ್ಡ್ರು ಬೇಕು ಅಂತ ಕೇಳ್ತಾಯಿದ್ರು. ಹಂಗಾಗಿ ನಾನೇ ಯಾಕೆ ಒಂದು ಮಷಿನ್ ತಗೊಂಡು ಎಂಬ್ರಾಯ್ಡ್ರು ಮಾಡಬಾರ್ದು ಅಂತ ಥಾಟ್ ಬಂತು ನನಗೆ. ಹಂಗಾಗಿ ನಾನು ಮಷಿನ್ ತಗೊಂಡೆ, HSW ತೊಗೊಂಡೆ. ಓಕೆ, ನಾನು ಮಷಿನ್ ತಗೊಳ್ಳೋಕ್ಕೆ ಕಸ್ಟಮರ್ಸ್ ನನಗೆ ಬ್ಲೌಸ್ ಸ್ಟಿಚಿಂಗು ಮತ್ತು ಪ್ಲಸ್ಸು ಎಂಬ್ರಾಯ್ಡ್ರು ಅಂತ ಕೊಡ್ತಾಯಿದ್ರು. ನಾನು ಎಂಬ್ರಾಯ್ಡ್ರು ಮಾಡ್ಸೋಕ್ಕೆ ಬೇರೆ ಕಡೆ ಹೋಗಬೇಕಾಗಿತ್ತು. ಬೇರೆ ಕಡೆ ಹೋಗಿ ಅವ್ರ ಹತ್ರ ಎಂಬ್ರಾಯ್ಡ್ರು ಕೊಟ್ಟು ಮಷಿನ್ ಎಂಬ್ರಾಯ್ಡ್ರು ಮಾಡಿಸ್ಕೊಂಬರೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. 2 ಡೇಸು 3 ಡೇಸ್ ಎಲ್ಲ ತೊಗೊತಾಯಿದ್ರು. ಆಮೇಲೆ ಆ ಥರ ಮಷಿನ್ ಯಾವುದು ಅಂತ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು, ಬಾಗ್ಲಾಕೊಂಡ್ಬಿಟ್ಟಿದ್ರು, ನಮಗೆ ಮಷಿನ್ ತೋರಿಸ್ತಾ ಇರಲಿಲ್ಲ. ಹಂಗಾಗಿ ನನಗೆ ಒಂದು ಆಸೆ ಹುಟ್ಟಿತು, ನಾನೇ ಒಂದು ಮಷಿನ್ ಯಾಕೆ ತಗೋಬಾರ್ದು, ನನ್ನ ಕಸ್ಟಮರ್ಸಿಗೆ ನಾನೇ ಯಾಕೆ ಮಷಿನ್ನು ಎಂಬ್ರಾಯ್ಡ್ರಿ ಮಾಡಿಕೊಡ್ಬಾರ್ದು, ನನಗೆ ಸ್ಟಿಚಿಂಗ್ ಬರುತ್ತೆ ಪ್ಲಸ್ ಮಷಿನ್ನು ಎಂಬ್ರಾಯ್ಡ್ರಿ ಮಷಿನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಟ್ಟು ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತಾಯಿದ್ದೆ ಯಾವ ಮಷಿನ್ ತಗೋಬೇಕು ಅಂತ. ನೋಡಿ ಆಮೇಲೆ ನಮ್ಮ ಹಸ್ಬೆಂಡ್ ಸಜೆಷನ್ ಮಾಡಿದ್ದು HSW ಸಜೆಸ್ಟ್ ಮಾಡಿದ್ರು. ಅವರೆಲ್ಲ ತುಂಬ ರಿಸರ್ಚ್ ಮಾಡಿದರು. ಹಂಗಾಗಿ ಅವರು HSW ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ನಾವು HSW ತೊಗೊಂಡ್ವಿ. ನಾನು ಮಷಿನ್ ತೊಗೋಬೇಕು ಅಂತ ಸರ್ಚ್ ಮಾಡ್ತಾ ಇದ್ಬೇಕಾದ್ರೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಮಷಿನಲ್ಲಿ ಚೆನ್ನಾಗಿರುತ್ತೆ, ರಾಜಾಜಿನಗರಲ್ಲಿ ಮಧು ಸ್ವಿಮ್ಮಿಂಗ್ ಮಷಿನ್ ಅಂತ ಇದೆ ಮಾಗಡಿ ರೋಡಲ್ಲಿ, ಅಲ್ಲಿ ನೋಡಿ ಅಂತ ಹೇಳಿದ್ರು. ನಾವಾಗಿ ಅಲ್ಲಿ ನೋಡಿದ ಮೇಲೆ ಅಲ್ಲಿ ಶಾಪ್ಸ್ ಎಲ್ಲ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿ ಹೋಗಿ ಮಷಿನ್ ನೋಡಿದ ಮೇಲೆ ಡೆಮೋ ಅಲ್ಲೇ ಕೊಟ್ಟರು ನಮಗೆ. ಆ ಮಷಿನ್ ವರ್ಕು ಚೆನ್ನಾಗಿ ಬಂದಿತ್ತು. ವರ್ಕ್ ಹಾಕೋದೆಲ್ಲ ಹೇಳ್ಕೊಟ್ರು, ಯಾವ ಥರ ಮಷಿನ್ ಆಪ್ರೇಟ್ ಮಾಡಬೇಕು, ಯಾವ ಥರ ಸ್ಟಿಚಿಂಗ್ ಬರುತ್ತೆ, ಯಾವ ಥರ ಡಿಸೈನ್ ಎಲ್ಲ ಬರುತ್ತೆ ಅಂತ ತೋರಿಸಿದ್ರು. ಡಿಸೈನ್ಸ್ ಎಲ್ಲ ಎಷ್ಟಿರುತ್ತೆ ಎಲ್ಲ ಹೇಳಿದ್ರು. ರೇಖಾ ಮ್ಯಾಮ್ ಎಲ್ಲ ನಮಗೆ ಚೆನ್ನಾಗಿ ಮಷಿನ್ ಬಗ್ಗೆ ಎಲ್ಲ ತಿಳಿಸಿ ಹೇಳಿದರು ನಮಗೆ. ಆಮೇಲೆ ಮಷಿನ್ನು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬಂದ್ವಿ. ನಮ್ಮದು ಮಷಿನ್ನು 20 ಡೇಸ್ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಆಗಸ್ಟ್ 15th ನಮಗೆ ಮಷಿನ್ ಡೆಲಿವರಿ ಆಯಿತು ಮನೆಗೆ. ಆವಾಗಿಂದ ಮಷಿನ್ ಆಪ್ರೇಟ್ ಮಾಡೋದೆಲ್ಲ ಹೇಳ್ಕೊಟ್ರು. ನನಗೆ ಅಷ್ಟು ಬೇಗ ಸುಲಭವಾಗಿ ಆಪ್ರೇಟ್ ಮಾಡೋದು ಬರಲಿಲ್ಲ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು 3 ಡೇಸಲ್ಲಿ ಕಲ್ತ್ಬಿಟ್ರು. ನಾನು 1 ತಿಂಗಳು ತೊಗೊಂಡೆ ಮಷಿನ್ ಆಪ್ರೇಟ್ ಮಾಡೋಕ್ಕೆ. ಇವಾಗ ಪರ್ಫೆಕ್ಟಾಗಿ ನಾನು ಒಬ್ಬಳೇ ಆಪ್ರೇಟ್ ಮಾಡ್ತೀನಿ, ಒಬ್ಬಳೇ ಎಂಬ್ರಾಯ್ಡ್ರಿ ಹಾಕ್ತೀನಿ. ಮಷಿನ್ ಬಂದಾಗಿಂದ ಚೆನ್ನಾಗಿದೆ, ವರ್ಕು ಚೆನ್ನಾಗಿ ನಡೀತಾ ಇದೆ.
ಮತ್ತು ಸರ್ವಿಸ್ ಅಂತ ಏನೂ ಪ್ರಾಬ್ಲಮ್ ಜಾಸ್ತಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಏನು ಬಂದಿಲ್ಲ. ಸ್ವಲ್ಪ ಸಿಂಪಲ್ ಪ್ರಾಬ್ಲಮ್ ಬಂದಿರುತ್ತೆ, ಸ್ವಲ್ಪ ದಾರ ಕಟ್ಟಾಗೋದು ಇಲ್ಲ ದಾರ ಸಿಗಾಕೊಳ್ಳೋದು ಆ ಥರ ಪ್ರಾಬ್ಲಮ್ ಬಂದಿರುತ್ತೆ. ಏನಾದರೂ ಇದ್ದರೆ ಪ್ರಾಬ್ಲಮ್ ನಮಗೆ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿದ್ರೆ ಅವರು ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಯಾವ ಥರ ಆಪ್ರೇಟ್ ಮಾಡಬೇಕು, ಯಾವ ಥರ ದಾರ ತೆಗಿಬೇಕು ಸಿಗಾಕೊಂಡಿರೋದು ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಸಲ ವೀಡಿಯೋ ಕಾಲ್ ಮಾಡಿನೂ ನಮಗೆ ಮಷಿನ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಆಮೇಲೆ ಮಷಿನ್ ಆಪ್ರೇಟ್ ಮಾಡೋದು ಏನು ತುಂಬ ಕಷ್ಟ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು. ಈಗ ಮೊಬೈಲ್ ನಾವು ಯಾವ ಥರ ಆಪ್ರೇಟ್ ಮಾಡ್ತೀವೋ ಆ ಥರ ಮಷಿನ್ ಆಪ್ರೇಟ್ ಮಾಡೋದು ಅಷ್ಟೇ. ಆಮೇಲೆ ನಮ್ಮದು ಮಷಿನ್ ಬಂದಮೇಲೆ ರವಿಕೆ ಕ್ರಿಯೇಷನ್ಸು ಸ್ವಲ್ಪ ಜಾಸ್ತಿ ಡಿಮ್ಯಾಂಡಲ್ಲಿದೆ. ನಂದು ಸ್ಟಿಚಿಂಗು ಮತ್ತು ನಾನು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ 1 ಆರ್ ಇಲ್ಲ 2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತಾಯಿದ್ದೆ. ಇವಾಗ 4-5 ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಕಸ್ಟಮರ್ಸು ನಮಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ಮಷಿನ್ ಬಂದಮೇಲೆ ಎಂಬ್ರಾಯ್ಡ್ರು ಪ್ಲಸ್ ಸ್ಟಿಚಿಂಗ್ ಇಲ್ಲೇ ಕೊಡ್ತಾರೆ. ಹಾಗಾಗಿ ನಾವು ರೇಟು ಕಡಿಮೆಲಿ ಅಫೋರ್ಡಬಲ್ ರೇಟಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ ನಾನು. 400ಅಲ್ಲಿ ನಮ್ಮದು ಸ್ಟಾರ್ಟಿಂಗ್ ರೇಟ್ ಇದೆ ಎಂಬ್ರಾಯ್ಡ್ರು, ಮತ್ತು ಸ್ಟಿಚಿಂಗು ಅಷ್ಟೇ 400ಅಲ್ಲಿದೆ ಸ್ಟಿಚಿಂಗು. ಮತ್ತು ಹೆವಿ ಅಮೌಂಟ್ ಏನು ತಗೊಳ್ಳಲ್ಲ ನಾವು. ಇವಾಗ ನಮ್ಗೆ ಕಸ್ಟಮರ್ಸ್ ಬಂದವರು ಹೇಳ್ತಾರೆ ಸ್ಟಿಚಿಂಗ್ ಚೆನ್ನಾಗಿದೆ ಮತ್ತು ಇದು ವರ್ಕು ಫಿನಿಶಿಂಗ್ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವರ್ಕು ಫಿನಿಶಿಂಗ್ ಚೆನ್ನಾಗಿದೆ, ಪ್ಲಸ್ ಸ್ಟಿಚಿಂಗು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ನಾವು ಮಷೀನಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು ಪ್ಲಸ್ ಸ್ಟಿಚಿಂಗ್ ಮಾಡಿರೋದು. ವರ್ಕೆಲ್ಲ ನೋಡಿ ಯಾವ ಥರ ನೀಟಾಗಿ ಬಂದಿದೆ, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ನೋಡಿ, ಇದು ಸಿಲ್ಕ್ ಸ್ಯಾರಿದು, ಇದು ಅಷ್ಟೇ ಬ್ಲೌಸು ಮತ್ತು ಸ್ಟಿಚಿಂಗು ವರ್ಕು ಎಲ್ಲ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ ನೋಡಿ. ಇಲ್ಲೊಂದು ಡಿಸೈನ್ ಇದೆ, ಇವಾಗ ಟ್ರೆಂಡಿಂಗು ಫಾಸ್ಟ್ ಮೂವಿಂಗಲ್ಲಿ ಡಿಸೈನ್ ಇದೆ, ಕೋಲಮ್ ಡಿಸೈನ್ ಅಂತ. ನಾನು HSW ಮಷಿನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಮಷಿನ್ ಬಂದಮೇಲೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ. ಯಾರು ಬೇಕಾದರೂ ಮಷಿನ್ ಪರ್ಚೇಸ್ ಮಾಡಿ ಮನೇಲೇ ಇಟ್ಕೊಂಡು ವರ್ಕ್ ಮಾಡ್ಬೋದು. ಹಾಗಾಗಿ ಈ ಕಂಪ್ನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮಷಿನ್ನ ಮಧು ಸ್ವಿಮ್ಮಿಂಗ್ ಮಷಿನಿಂದ ಪರ್ಚೇಸ್ ಮಾಡಿದ್ವಿ. ಸ್ವಿಮ್ಮಿಂಗ್ ಮಷಿನ್ ಕಡೆಯಿಂದ ನಮಗೆ ಈ ಸ್ಯಾರಿ ಮತ್ತು ಮೊಮೆಂಟೋನ ಗಿಫ್ಟಾಗಿ ಕಳಿಸಿದ್ದಾರೆ. ಮಧು ಸ್ವಿಮ್ಮಿಂಗ್ ಮಷಿನ್ ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ. ನಮ್ಮ ಕಡೆಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.